ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು. ವಸುದೇವನ ಸುತನೇ, ಕಂಸ ಹಾಗೂ ಚಾಣೂರರೆಂಬ ಅತ್ಯಂತ ಕ್ರೂರವಾದ ರಾಕ್ಷಸರನ್ನು ಮರ್ದಿಸಿದವನೇ, ದೇವಕಿಯ ಪರಮಾನಂದನೇ, ಇಡೀ ಜಗತ್ತಿಗೆ ಗುರುವಾದ ಶ್ರೀಕೃಷ್ಣನೇ, ನಿನಗೆ ನಮ್ಮ ವಂದನೆಗಳು. ಹರಿ ಓಂ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀಕೃಷ್ಣ ದೇವನೇ? ದೇವರು ಯಾರಾದರೂ ಅಷ್ಟು 1000 ಹೆಂಡತಿಯರನ್ನು ಹೊಂದಿರುತ್ತಾರೆಯೇ? ಅವನು ಯಾದವ ಕುಲದವನು. ಅವನು ಹೇಗೆ ದೇವರಾಗಲು ಸಾಧ್ಯ? ಅವನು ಕಪಟ ನಾಟಕ ಸೂತ್ರಧಾರಿ. ಮಹಾಭಾರತದ ಎಲ್ಲ ದುರ್ಘಟನೆಗೆ ಅವನೇ ಗುರುವಾಗಿದ್ದಾನೆ. ಈ ರೀತಿಯಾದ ಅದೆಷ್ಟು ತೆಗಳಿಕೆಗಳು ಈ ಶ್ರೀಕೃಷ್ಣನಿಗೆ! ಈ ತೆಗಳಿಕೆಗಳನ್ನೆಲ್ಲ ಅದು ಹೇಗೆ ಸಹಿಸಿಕೊಂಡಿದ್ದಾನೋ ಆ ಶ್ರೀಕೃಷ್ಣ. ಮುಗುಳು ನಗುವೊಂದು ಅವನ ತುಟಿಯಲ್ಲಿ ಇದ್ದೇ ಇರುತ್ತದೆ. ಶ್ರೀಕೃಷ್ಣನಿಗೆ 16,000 ಹೆಂಡತಿಯರು ಎಂದು ಹೇಳುವವರು ಎಂದಾದರೂ ಯಾಕಾಗಿ ಈ ಹೆಂಡತಿಯರು ಎಂಬುದನ್ನು ಶೋಧಿಸಿದ್ದಾರೆಯೇ? ನರಕಾಸುರನನ್ನು ವಧಿಸಿದ ಶ್ರೀಕೃಷ್ಣನು ಆ ನರಕಾಸುರನ 16,000 ಹೆಂಡತಿಯರು ಬೀದಿ ಪಾಲಾಗಬಾರದೆಂದು ಕೇವಲ ಹೆಸರಿಗೆ ಮಾತ್ರ ಅವರನ್ನು ತನ್ನ ಹೆಂಡತಿಯರೆಂದು ಕರೆದುಕೊಂಡ. ಇದಕ್ಕಾಗಿಯೇ ಅವನಿಗೆ 16,000 ಹೆಂಡತಿಯರ ಗಂಡ ಎಂಬ ಬಿರುದು. ಇಂತಹ ದೇವರಿಗೆ ಅದೆಷ್ಟೋ ತೆಗಳಿಕೆಗಳು ಬರುತ್ತವೆ. ಅಂತಹದರಲ್ಲಿ ನಾನು ನೀವೇನು ಮಹಾ ಅಲ್ಲವೇ? ಇರಲಿ ಬಿಡಿ. ಈ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ. ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಮುಖ್ಯ ಪಾತ್ರವನ್ನೇ ವಹಿಸಿದ್ದ. ಇಡೀ ಜಗತ್ತಿಗೆ ಭಗವದ್ಗೀತೆ ಎಂಬ ಅತ್ಯಮೂಲ್ಯ ಕೊಡುಗೆಯನ್ನು ನೀಡಿದ್ದ. ಆ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ 4 ಯೋಗಗಳು ಬರುತ್ತವೆ. ಅವುಗಳೆಂದರೆ ಮಂತ್ರಯೋಗ, ಜ್ಞಾನಯೋಗ, ಕರ್ಮಯೋಗ ಹಾಗೂ ಭಕ್ತಿಯೋಗ. ಈ ಯೋಗಗಳಿಂದ ಮನುಷ್ಯನು ಸುಲಭವಾಗಿ ಮೋಕ್ಷವನ್ನು ಪಡೆಯಬಹುದೆಂದು ಶ್ರೀಕೃಷ್ಣನು ಹೇಳಿದ್ದಾನೆ. ಮನುಷ್ಯನ ಉದ್ದೇಶ ಅದು ಮೋಕ್ಷ. ಶ್ರೀಕೃಷ್ಣ ನೀಡಿದ ಈ 4 ಅತ್ಯಮೂಲ್ಯ ಯೋಗಗಳ ಸಹಾಯದಿಂದ ಮೋಕ್ಷವನ್ನು ಪಡೆಯಲು ಯತ್ನಿಸೋಣ. ಅದರಲ್ಲೂ ಮುಖ್ಯವಾಗಿ ಭಕ್ತಿಯೋಗ. ಭಕ್ತಿಯೋಗದಿಂದ ಬೇಗವಾಗಿ ಮೋಕ್ಷವನ್ನು ಪಡೆಯಬಹುದು ಎಂದು ಹಿಂದಿನವರು ಹೇಳಿದ್ದಾರೆ. ಆದ್ದರಿಂದ ನಾವು ಭಕ್ತಿಯೋಗದ ಮೂಲಕ ಮೋಕ್ಷವನ್ನು ಪಡೆಯಲು ತಯಾರಾಗೋಣ. ಹರಿ ಓಂ.